ಕರ್ನಾಟಕ ದಲಿತ ಸೇನೆ ವತಿಯಿಂದ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆಯ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳು ಹಾಗೂ 15ನೇ ಹಣಕಾಸು ಯೋಜನೆ ಅಡಿ ಬೀದಿ ದೀಪ ಸಾಮಗ್ರಿಗಳ ಎಲ್ಇಡಿಗಳ ಬಲ್ಬುಗಳು ಖರೀದಿಯ ಜೊತೆಗೆ ಕುಡಿಯುವ ನೀರಿನ ಬೀದಿ ಭಾಗಗಳ ಸಾಮಗ್ರಿಗಳು ಖರೀದಿಯಲ್ಲಿ ನಡೆದಿರುವ ಅಕ್ರಮಗಳು ಹಾಗೂ ಕಸ ವಿಲೇವಾರಿ ಘಟಕಗಳು ಕಾರ್ಯನಿರ್ವಹಣೆ ಮಾಡುತ್ತಿವೆಯಾ? ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಘಟಕಗಳ ನಿರ್ವಹಣೆ ಅನುದಾನ ದುರುಪಯೋಗ ಆಗುತ್ತಿರುವ ಬಗ್ಗೆ ತನಿಖೆ ನಡೆಸುವಂತೆ ಕರ್ನಾಟಕ ದಲಿತ ಸೇನೆಯ ಮುಖಂಡರಾದ ಹುಣಸಿನಹಳ್ಳಿ ವೆಂಕಟೇಶ್ ಮನವಿ ಮಾಡಿದರು. ನಿರ್ವಹಣೆ ಮಾಡಬೇಕು ಅಂತ ಏನು ಕಾನೂನು ಹೇಳ್ತಾ ಇದೆ, ಈ ಟೋಟಲ್ ಆಗಿ ಕಾನೂನನ್ನೇ ಉಲ್ಲಂಘನೆ ಮಾಡಿ 15 ಹಣಕಾಸು ಯೋಜನೆ ಅಡಿಯಲ್ಲಿ ಒಬ್ಬ ಚಾಲಕನಿಗೆ ದುಡ್ಡು ಕೊಡ್ತಾರೆ, ಪೆಟ್ರೋಲನ್ನು ತಗೊಳ್ತಾರೆ, ನಿರ್ವಹಣೆಗೆ 15 ಹಣಕಾಸು ಯೋಜನೆ ಅಡಿ ತಗೊಳ್ತಾರೆ. ಇದು ಎಷ್ಟು ಮಾತ್ರ ಸರಿ? ಅದು ಇಒ ಗಮನಕ್ಕೆ ಇದೆಯೋ ಇಲ್ಲವೋ ಅವ್ರ ಗಮನಕ್ಕೆ ಈ ಒಂದು ಇದನ್ನು ತರ್ತಾ ಇದ್ವಿ. ಅದೇ ರೀತಿ ಪಂಪು ಮೋಟ್ರುಗಳು, ಈಗ ಕುಡಿಯುವ ನೀರಿನ ಏನೋ ಒಂದು ಇಲಾಖೆ ಇದೆ, ಆ ಇಲಾಖೆಯಿಂದ ಲಕ್ಷಾಂತರ ಮತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗ್ತದೆ. ಕುಡಿಯೋ ನೀರು, ಬೋರ್ವೆಲ್ ರಿಪೇರಿ, ಪೈಪ್ ಲೈನಿಂಗು, ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಅನುದಾನ ಬರ್ತಾ ಇದೆ. ಆದರೂ ಸಹ ಈ 15 ಹಣಕಾಸು ಯೋಜನೆ ಅಡಿಯಲ್ಲಿ ಮತ್ತೆ ಅದಕ್ಕೆ ತಗೊಳ್ತಾ ಇದ್ದಾರೆ. ಒಂದು ಬಲ್ಬ್ನ ಬೆಲೆ ಅರ್ಥ ಮಾಡ್ತಾರೆ. ಬಲ್ಬ್ನ ಬೆಲೆಯನ್ನು 500 ರೂಪಾಯಿ ಇರೋ ಬಲ್ಬನ್ನು 5,000 ರೂಪಾಯಿ ಖರೀದಿ ಮಾಡುವಂಥ ಪಂಚಾಯತಿಗಳು ನಮ್ಮ ಬಂಗಾರಪೇಟೆಯಲ್ಲಿ ಹೈಟೆಕ್ ಗ್ರಾಮ ಪಂಚಾಯತಿಗಳು ಅಂತಂದರೆ ನಮ್ಮ ಬಂಗಾರಪೇಟೆ. ನೀವು ನ್ಯಾಯವಾಗಿ ಹೋಗಿ ನೋಡ್ಬೋದು. ಕೆಲವು ಗ್ರಾಮೀಣ ಭಾಗದಲ್ಲಿ ರಾತ್ರಿ ಹೊತ್ತು ಲೈಟ್ಗೆ ಉರಿಯಲ್ಲ, ಆದರೆ 3 ಬಾರಿ 4 ಬಾರಿ ಬಲ್ಬ್ಗಳನ್ನು ಖರೀದಿ ಮಾಡಿ ಆ ಖರೀದಿ ಮಾಡೋ ನೆಪದಲ್ಲಿ ಅಕ್ರಮವನ್ನು ಎಸಗ್ತಾ ಇದ್ದಾರೆ. ಸುಮಾರಷ್ಟು ಏನು ಇವತ್ತು ಮಾನ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ ಏನು ಈಗ ಜಮಾಬಂದಿ ಅಂತ ಒಂದು ಸಭೆಗಳನ್ನು ಮಾಡ್ತಾಯಿದ್ದಾರೆ. ಈ ಜಮಾಬಂದಿ ಸಭೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ, ಅವರ ಗ್ರಾಮ ಪಂಚಾಯತಿ ಒಳಗಡೆ ಕೂತ್ಕೊಂಡು ಗ್ರಾಮ ಪಂಚಾಯತಿ ಕೆಲವು ಸದಸ್ಯರುಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರನ್ನ ಸೇರಿಸ್ಕೊಂಡು ನಾಮಕಾವಸ್ಥೆ ಮತ್ತು ದಾಖಲೆಗಳಿಗೋಸ್ಕರ ಜಮಾಬಂದಿಯನ್ನು ಮಾಡ್ತಾ ಇದ್ದಾರೆ. ಜಮಾಬಂದಿ ಅಂದರೆ ಏನು? ಪಂಚಾಯತ್ ರಾಜ್ ಆಕ್ಟ್ ಏನು ಹೇಳ್ತದೆ? ಆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು 30ರಷ್ಟು ಸಾರ್ವಜನಿಕರನ್ನು ಹೊಂದಬೇಕು. ಆ ಸಾರ್ವಜನಿಕರನ್ನು ಹೊಂದಿದಾಗ ಮಾತ್ರ ಆ ಒಂದು ಜಮಾಬಂದಿಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾರೆ. 3 ಜನ ಇರಲ್ಲ ಆ ಜಮಾಬಂದಿಯಲ್ಲಿ. ಅಂಥ ಜಮಾಬಂದಿಗಳು ಇವಾಗ ಅವಶ್ಯಕತೆ ಇದೆಯಾ ಅಂತ ನನ್ನ ಪ್ರಶ್ನೆ. ಇದೇ ತಾಲೂಕು ಪಂಚಾಯತಿಯಲ್ಲಿ ದಿನಾಂಕ 4ನೇ ತಾರೀಕು ಒಂದು ಜಮಾಬಂದಿ ಮಾಡ್ತಾರೆ. 10 ಜನ ಇರಲ್ಲ. ಇವು ಅವ್ರ ನೇತೃತ್ವದಲ್ಲಿ ಒಂದು ಜಮಾಬಂದಿ ಮಾಡಿದ್ದಾರೆ. 10 ಜನ ಇಲ್ಲ ಆ ಒಂದು ಸಭೆ ಒಳಗಡೆ. ಇದು ಯಾವ ರೀತಿ ಜಮಾಬಂದಿಗಳು ಮಾಡ್ತಾ ಇದ್ದೀರಿ? ಯಾವ ಸರ್ಕಾರದ ಒಂದು ಆದೇಶಗಳನ್ನು ತಾವು ಪರಿಪಾಲನೆ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಈಗ ಸದ್ಯಕ್ಕೆ ನಾವು ಈ ಒಂದು ಬೇಡಿಕೆಗಳನ್ನೆಲ್ಲ ಇಟ್ಟು ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀರಿ. ಇದೇನಾದರೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿಲ್ಲ ಅಂತಂದರೆ ಮುಂದೊಂದು ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ತಾಲೂಕು ಪಂಚಾಯತಿ ಮುಂಭಾಗದಲ್ಲಿ ಹಮ್ಮಿಕೊಳ್ತೇವೆ ಅಂತ ಕರ್ನಾಟಕ ದಲಿತ ಸೇನೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಹೋಗಿ ನೋಡ್ಬೋದು, ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ನೀವು ಖರೀದಿ ಮಾಡಿರೋ ಒಂದು ಟೆಂಪೋ ಬೆಲೆ 15 ಲಕ್ಷ. ಆ 15 ಲಕ್ಷಕ್ಕೆ ಎಷ್ಟು ಕೆಲಸ ಮಾಡಬೇಕಾಗಿರ್ತದೆ. ಅದು ಇವತ್ತು ಕಸ ಎತ್ತಲ್ಲ. ಕೆಲವೊಂದು ಪಂಚಾಯತಿಗಳಲ್ಲಿ ಉಳಿವೆಲಿ ಪಂಚಾಯತಿನೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ನಮ್ಮದು ಅದೇ ಪಂಚಾಯತಿನೇ, ಅದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ವಾರಕ್ಕೆ ಒಂದು ಸತಿ ಕೂಡ ಬರೋಲ್ಲ. ಆದರೆ ಆ ಕಸವನ್ನೆಲ್ಲ ತೊಗೊಂಡೋಗಿ ಎಲ್ಲಿ ನೀವು ಡಂಪ್ ಮಾಡ್ತಾಯಿದ್ರಿ? ಆ ಹಸಿ ಕಸವನ್ನು ಎಲ್ಲಿ ನೀವು ಗೊಬ್ಬರ ಮಾಡಿ ರೈತರಿಗೆ ಮಾರಾಟ ಮಾಡ್ತಾಯಿದ್ರಿ? ಯಾವ ಮಾರಾಟ ಮಾಡಿರೋ ದುಡ್ಡನ್ನು ಎಲ್ಲಿ ನೀವು ಖರ್ಚು ಮಾಡ್ತಾಯಿದ್ದೀರಿ ಅಂತ ನೀವು ಶ್ವೇತ ಪತ್ರವನ್ನು ಹೊಡಿಸ್ಬೇಕಾಗ್ತದೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ. ಯಾಕಂದರೆ ಇದು ಬರೀ ಆದೇಶಗಳು ಬರೀ ಪತ್ರದಲ್ಲಿರೋದಲ್ಲ, ಇದು ಕಾರ್ಯಗತ ಆಗಬೇಕು. ಈ ಕಾರ್ಯಗತ ಯಾವತ್ತಾಗಲ್ಲೋ ಸಂಘಟನೆಗಳಂತೂ ಹೋರಾಟಕ್ಕೆ ಮುಂದಾಗ್ತದೆ ಅಂತೇಳಿ ನಾನು ಈ ಮೂಲಕ ತಮಗೆ ಮನವಿಯನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಮನವಿ ಪತ್ರವನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಲುಪಿಸಬೇಕು. 15 ದಿನದ ಒಳಗಡೆ ನಮಗೆ ತಾವು ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಮಾಹಿತಿ ಕೊಡಬೇಕು. ತಾವೇನಾದರೂ ಮಾಹಿತಿ ಕೊಡಲಿಲ್ಲ ಮತ್ತು ಇದೇನು ತನಿಖೆ ಆಗಲಿಲ್ಲ ಅಂತಂದರೆ ನಾವಂತೂ ಅನಿರ್ದಿಷ್ಟಾವಧಿ ಧರಣಿ ತಾಲೂಕು ಪಂಚಾಯತಿ ಮುಂಭಾಗದಲ್ಲಿ ಹಮ್ಮಿಕೊಳ್ತೇವೆ ಅಂತ ನಾನು ಮನವಿ ಮಾಡ್ತೀನಿ. ಸ್ವಲ್ಪ ಹತ್ರ ಬರೋದು.